ದರ್ಶನ್ ಕೇಸಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅದನ್ನ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ಒಂದು ಚಿಂತನೆ ಇದೆ. ಯಾಕಂದ್ರೆ ಬೇಗ ಮುಗ್ದೋದ್ರೆ ಅದು ಕೇಸ್ ಏನ್ ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನ ಏನೇನು ಎವಿಡೆನ್ಸಸ್ ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಗೃಹ ಸಚಿವರು ಸಂಪೂರ್ಣವಾಗಿ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಕೇವಲ ಗೋಡಂಬಿ ಮತ್ತು ದ್ರಾಕ್ಷಿ ಗೃಹ ಸಚಿವರು ಅಂತ ಹೇಳಿದ್ದಾರೆ. ಈಗ ನಾನು ಕಾಮೆಂಟ್ ಮಾಡೋದು ಅಷ್ಟು ಸಮಂಜಸವಾಗಿರೋದಿಲ್ವೋ ಏನೋ. ಅವರೇ ಕಮಿಷನರ್ ಇದ್ರು, ಅವರು ಹಿರಿಯ ಅಧಿಕಾರಿಗಳಾಗಿ ಎಡಿಜಿಪಿ ಲೆವೆಲ್ನಲ್ಲಿ ಅವರು ಇದ್ರು. ಈಗ ನಾನು ಅವರ ಕಾಲದಲ್ಲೆಲ್ಲ ಏನೇನು ಅನ್ನೋದನ್ನೆಲ್ಲ ಹೇಳ್ಬೇಕಾ? ಇದು ವಿಚ್ ಹಂಟಿಂಗ್ ಅಂತೀವಿ, ಅದೆಲ್ಲ ಆಗೋದು ಸರಿ ಇಲ್ಲ. ಒಟ್ಟಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ, ಕಠಿಣವಾದ ನಿರ್ಧಾರಗಳನ್ನ ತಗೊಂಡಿದ್ದೇವೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಕ್ಕಂತ ಅನೇಕ ಘಟನೆಗಳನ್ನ ಮುಲಾಜಿಲ್ದೆ ನಾವು ಕ್ರಮ ತಗೊಂಡಿದ್ದೇವೆ. ಅದು ಯಾವುದು 1, 2, 3, 4 ನಾನು ಬೇಕಾದ್ರೆ ಪಟ್ಟಿ ಮಾಡಿ ಕೊಡ್ತೇನೆ ನಿಮ್ಗೆ. ಯಾವುದು ಮುಲಾಜಿಲ್ದೆ ನಾವು ಇವತ್ತು ಅವರು ರಾಮೇಶ್ವರ ಕೆಫೆ ವಿಚಾರ ಮಾತಾಡ್ತಾರೆ. ರಾಮೇಶ್ವರ ಕೆಫೆ ತಕ್ಷಣ ವಿತಿನ್ ನೋ ಟೈಮ್ ಕರ್ನಾಟಕ ಪೊಲೀಸ್ನವರು ಅವರನ್ನ ಟ್ರ್ಯಾಕ್ ಮಾಡಿದ್ರು. ಟ್ರ್ಯಾಕ್ ಮಾಡಿ ಅವನು ಯಾದಗಿರಿಗೆ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಹೋಗೋವರೆಗೂ ಕೂಡ ನಾವು ಟ್ರ್ಯಾಕ್ ಮಾಡಿ ಕರ್ನಾಟಕ ಪೊಲೀಸ್ನವರು ಮಾಡಿದ ನಂತರ NIA ಬಂತು. NIAಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಕರ್ನಾಟಕ ಪೊಲೀಸ್ನವರೇ ಕೊಟ್ಟಿದ್ದು. ಆ ಆಧಾರದ ಮೇಲೆ ಅವ್ರು ಹೋಗಿ ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹಿಡ್ಕೊಂಡು ಬಂದ್ರು ಅಂತ ಬಿಟ್ರೆ, ನಾವು ಬೇಸಿಕ್ ಇನ್ಫಾರ್ಮೇಶನ್ ಅವನ್ ಕ್ಯಾಪ್ ಹಾಕೊಂಡಿದ್ದ, ತಮಿಳುನಾಡಲ್ಲಿ ಕ್ಯಾಪ್ ಪರ್ಚೇಸ್ ಮಾಡ್ದ, ಆ ಕ್ಯಾಪ್ ನಿಂದ ನಾವು ಅವನನ್ನ ಡಿಟೆಕ್ಟ್ ಮಾಡಿದ್ವಿ. ಆಮೇಲೆ ಅವನು ಯಾವ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಾವು NIAನವ್ರಿಗೆ ಕೊಡ್ಲಿಲ್ಲ, ಫೀಡ್ ಮಾಡ್ಲಿಲ್ವಾ? ಅದ್ರ ಜೊತೆಗೆ ಇವತ್ತು ದರ್ಶನ್ ಅವ್ರ ಕೇಸ್ನಲ್ಲಿ ನಾವು ಕಾನೂನು ಕ್ರಮ ಸರಿಯಾಗಿ ತಗೊಂಡಿಲ್ವಾ ಇಲ್ಲಿವರೆಗೂ? ಅಥವಾ ಬೇರೆ ಬೇರೆ ಕೇಸ್ನಲ್ಲಿ ಕೂಡ ನಾವು ಯಾವುದೇ ಮುಲಾಜಿಲ್ದೆ ಇವತ್ತು ಮಾಡಿದ್ದೀವಿ. ಯಾವುದೇ ಕೂಡ ಇವತ್ತು ಗಣೇಶನ ಹಬ್ಬ ನಡೀತಾ ಇದೆ. ಇಲ್ಲಿವರೆಗೂ ಗಣೇಶನ ಕೃಪೆಯಿಂದ ಯಾವ ಘಟನೆಗಳು ನಡೆಯೋಕ್ ಬಿಟ್ಟಿಲ್ಲ. ನಾವು ಎಲ್ಲ ಕಡೆ ಫೋರ್ಸ್ ಡಿಪ್ಲಾಯ್ ಮಾಡಿದ್ದೇವೆ, ಮುಂಜಾಗ್ರತಾ ಕ್ರಮ ತಗೊಂಡಿದ್ದೇವೆ. ಸುಮ್ಮನೆ ಹೇಳಬೇಕು ಅಂದ್ರೆ ನಾನು ತೆಗಿಬೇಕಾಗ್ತದೆ, ನಾನು ಕೂಡ ಎಲ್ಲ ಅವ್ರ ಕಥೆಗಳನ್ನ. ನೋಡಿ, ಅಂದ್ರೆ ಅವರಿದ್ದಾಗೂ ಇತ್ತಲ್ವಾ? ಅವ್ರ ಕಮಿಷನರ್ ಇದ್ದಾಗ ಇರ್ಲಿಲ್ವಾ? ಅವರು ಅಲ್ಲ ರೀ, ಕಮಿಷನರ್ ಇದ್ದಾಗ ಇತ್ತೋ ಇಲ್ವೋ? ಭಾಸ್ಕರ್ ರಾವ್ ಕಮಿಷನರ್ ಇದ್ದಾಗ ಇತ್ತ ಇಲ್ವಾ? ಅಂದ್ರೆ ಅವರು ಅದನ್ನ ವಸೂಲಿಗೆ ಇಟ್ಕೊಂಡಿದ್ರ? ಅಲ್ಲಲ್ಲ, ಈಗ ರಾಜಕಾರಣಿ ಆಗಿದ್ದಾರೆ ಪಾಪ, ಅದನ್ನ ಹೇಳ್ತಾರೆ. ಅವರ ಅಧಿಕಾರಿಯಾಗಿದ್ದಾಗ CCB ಪೊಲೀಸ್ ಇತ್ತಲ್ವಾ? ಇತ್ತು ಅಂತ ಒಪ್ಕೊಳ್ಳೋದಾದ್ರೆ ನೀವು ಅದನ್ನ ನೀವು ಕೂಡ ಅದಕ್ಕೆ ಇಟ್ಕೊಂಡಿದ್ರಾ? ವಸೂಲಿಗೆ ಇಟ್ಕೊಂಡಿದ್ರಾ? ಪ್ರಶ್ನೆಗಳು ಬದ್ಧ ಆಗ್ತವೆ. ಹೇಳೋದು ಸುಲಭ, ಯಾರು ಬೇಕಾದ್ರೂ ಹೇಳ್ಬೋದು. ಅದನ್ನ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ಒಂದು ಚಿಂತನೆ ಇದೆ. ಯಾಕಂದ್ರೆ ಬೇಗ ಮುಗ್ದೋದ್ರೆ ಅದು ಕೇಸ್ ಏನ್ ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನ ಏನೇನು ಎವಿಡೆನ್ಸಸ್ ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ.